ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ನಾನು ಯಾವ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕ್ಕೀಸ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದನ್ನ ಮೊದಲನೇ ಸಲ ಮಾಡೋರು ಯಾವ್ಯಾವ ರೀತಿ ಟಿಪ್ಸ್ನ ಬಳಸಿ ಮಾಡಬೇಕು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತೋರಿಸ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇದು ತುಂಬ ಸುಲಭ ಮಾಡ್ಕೊಳ್ಳೋದು, ಆದರೆ ಪರ್ಫೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಬರೋ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ನಾನಿಲ್ಲಿ ಎಗ್ನ ಬಳಸಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಗ್ನ ಬಳಸ್ದೇನೂ ಸಹಿತ ಮಾಡ್ಕೊಳ್ಬೋದು. ಈಗ ಮೊಟ್ಟೆ ತಿನ್ನಲ್ಲ ಅಥವಾ ವೆಜಿಟೇರಿಯನ್ಸ್ ಇರ್ತಾರಲ್ಲ, ಅವರು ಇದನ್ನ ಆಪ್ಷನಲ್ ಆಗಿ ತಗೊಳ್ಬೋದು. ಆದರೆ ಈ ಒಂದು ರೋಸ್ ಕುಕ್ಕೀಸ್ನ ಮಾಡೋದಕ್ಕೆ ಎಗ್ನ ಬಳಸಿ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಗ್ನ ಬಳಸಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಎಲ್ಲನೂ ಸಹಿತ ಮಿಕ್ಸ್ ಮಾಡ್ಕೊಳ್ಳೋ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಬೇಕು. ಮೊಟ್ಟೆ ಮತ್ತು ಹಾಲು ಎರಡೂ ಸಹಿತ ಬೀಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ 1/4 ಕಪ್ ಆಗೋಷ್ಟು ಮಾತ್ರನೇ ಸಕ್ಕರೆನ ಬಳಸಿದ್ದೀನಿ. ನೀವು ನಿಮಗೆ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ನಿಮ್ಮ ಒಂದು ಸಿಹಿಯ ಅನುಸಾರವಾಗಿ ನೀವು ಸಕ್ಕರೆ ಪುಡಿನ ಮಾಡ್ಕೊಳ್ಬಹುದು. ಎಲ್ಲನೂ ಸಹಿತ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ, ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಈ ರೀತಿಯಾಗಿ ಜರಡಿ ಹಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮೈದಾ ಹಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಏನೂ ಕೂಡ ಇರಬಾರ್ದು. ಈಗ ನೋಡ್ತಾ ಇರ್ಬೋದು, ಉಂಡೆಗಳೆಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ಪುಡಿ ಆಗಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಜರಡಿ ಆಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ಹಾಕ್ಬೋದು, ಆದರೆ ಬ್ಯಾಟರ್ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಜರಡಿ ಆಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಇದನ್ನು ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಬ್ಯಾಟರ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡಿ ಹೇಳ್ಕೊಡ್ತೀನಿ. ಇದಕ್ಕೆ ನಾನಿಲ್ಲಿ ಒಟ್ಟಾರೆಯಾಗಿ 1 ಕಪ್ ಆಗೋಷ್ಟು ಹಾಲನ್ನು ತಗೊಂಡೆ. ಆದರೆ ಒಟ್ಟಿಗೆನೇ ನಾವು ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ಗಂಟಾಗಿ ಇರುತ್ತೆ, ಆದರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಹಾಲನ್ನು. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಬರುತ್ತಲ್ವ, ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಹದಕ್ಕೆ ಬಂದಿದೆ. ಮತ್ತು ನಾನಿಲ್ಲಿ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಗಂಟಿರಬಾರ್ದು ಅಷ್ಟೇ ಮೇಯ್ನಾಗಿ. ನೋಡಿ, ನಾನು ಪೂರ್ತಿಯಾಗಿ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ಕೊಳ್ಬೇಕು. ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು ತುಂಬಾ ಸುಲಭ, ಆದರೆ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನಿಲ್ಲಿ ಒಟ್ಟಾರೆಯಾಗಿ 1/4 ಕಪ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಎಲ್ಲನೂ ಸೇರಿಸಿ. ಆಗಲೇ ನಾನು ಅರ್ಧ ಕಪ್ ಆಗೋಷ್ಟು ಮೊಟ್ಟೆ ಜೊತೆಲೇ ಹಾಕಿದ್ದೆ. ನಂತರ ನಾನು ಇದನ್ನು ಕಲಿಸ್ಕೊಳ್ಳುವಾಗ ಅರ್ಧ ಕಪ್ ಮತ್ತೆ ಹಾಕಿದೆ. ಈಗ ಇನ್ನೂ ಒಂದು 1/4 ಕಪ್ನ ನಾನಿಲ್ಲಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಟ್ಟಾರೆಯಾಗಿ 1 ಕಪ್ ಮೇಲೆ 1/4 ಕಪ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಬಳಸಿದ್ದೀನಿ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಬಳಸಿರುವಂತಹ ಒಂದು ಕ್ವಾಂಟಿಟಿ. ನೀವು ಮಾಡುವಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ, ಕಪ್ಪು ಎಳ್ಳು. ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ. ಹಾಕಿದ ನಂತರ ಲಾಸ್ಟಲ್ಲಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಕಿದ್ರೆ ತುಂಬ ಶೈನಿಂಗ್ ಆಗಿ ಇರುತ್ತೆ, ಹಾಗಾಗಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಮ್ಮೆ ಇದನ್ನ ಎಲ್ಲಾನು ಸಹಿತ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ರೋಸ್ ಕುಕ್ಕೀಸ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹಬ್ಬ ಅಂತ ಏನೂ ಇಲ್ಲ, ಮಕ್ಕಳಿಗೆ ತಿನ್ನೋದಕ್ಕೆ ಆಯಿತು ಅಥವಾ ದೊಡ್ಡೋರ್ಗೇನೆ ತಿನ್ನಬೇಕು ಅಂತ ಹೇಳಿ ಏನಾದರೂ ಒಂದು ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗುತ್ತೆ. ಇದಾಗೋ ಅಷ್ಟರಲ್ಲಿ ಎಣ್ಣೆ ಸಹಿತ ಕಾಯೋಕ್ಕೆ ಇಟ್ಟಿದೆ. ಈಗ ಎಣ್ಣೆ ಕಾದಿದೆ. ಇದನ್ನು ಲೋ ಫ್ಲೇಮ್ನಲ್ಲೇ ನಾನಿಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ, ಅಥವಾ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಳಿ, ಆದರೆ ಐ ಫ್ಲೇಮ್ನಲ್ಲಿ ಇಡೋದಕ್ಕೆ ಹೋಗಬೇಡಿ. ನಂತರ ರೋಸ್ ಕುಕ್ಕೀಸ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಮೌಲ್ಡ್ ಸಿಗುತ್ತೆ. ಆನ್ಲೈನಲ್ಲಾದರೂ ಸಿಗುತ್ತೆ, ಅಥವಾ ನೀವು ಅಂಗಡಿಗಳಲ್ಲಿ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ದೆ. ಇದು ಫಸ್ಟ್ ಟೈಮ್ ನಾನು ಬಳಸ್ತಾ ಇರೋದಕ್ಕೆ ನಾನಿಲ್ಲಿ ಒಂದು 5 ನಿಮಿಷಗಳ ಕಾಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಟರ್ ಕನ್ಸಿಸ್ಟೆನ್ಸಿ ಕೂಡ ನೀವು ಸೈಡಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ತೆಳುವಾಗಿ ಬಂದಿದೆ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಇದಾಗೋ ಅಷ್ಟರಲ್ಲಿ
ಸ್ಟೀಲ್ದು ಮೌಲ್ಡ್ ಕೂಡ ನಾನು ಡಿಪ್ ಮಾಡಿದ್ನಲ್ವ ಅದು ಕೂಡ ಕರೆಕ್ಟಾಗಿ ನೆಂದಿತ್ತು. ನಂತರ ನಾವು ಈ ರೀತಿಯಾಗಿ ಎಣ್ಣೆನಲ್ಲಿ ಡಿಪ್ ಮಾಡಿದ ನಂತರ ನಾವು ಆ ಒಂದು ಬ್ಯಾಟರ್ನಲ್ಲಿ ಡಿಪ್ ಮಾಡಿಬಿಟ್ಟು 90% ಡಿಪ್ ಮಾಡಿಬಿಟ್ಟು ಹಾಗೆ ಈ ಒಂದು ಕಾದಿರೋವಂತಹ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಶೇಕ್ ಮಾಡಬೇಕಾಗತ್ತೆ. ಇದನ್ನು ಶೇಕ್ ಮಾಡಿ ಅಥವಾ ಫೋರ್ಕು ಅಥವಾ ಕಡ್ಡಿಗಳಿರುತ್ತಲ್ವ, ಸ್ಟೀಲ್ದು ಯಾವುದಾದ್ರು ಕಡ್ಡಿ ಇರುತ್ತಲ್ಲ ಅದರದ್ದು ಒಂದು ಸಹಾಯದಿಂದ ನೀವು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಇದು ಸ್ಟಾರ್ಟಿಂಗ್ ಮಾಡೋ ಟೈಮಲ್ಲಿ 1 2 3 ಬರೋದಿಲ್ಲ, ಹಾಳಾಗುತ್ತೆ, ಅಂದರೆ ಸೀದೋಗುತ್ತೆ ಅಥವಾ ನಾವು ಹಿಂಗೆ ಓಪನ್ ಮಾಡೋ ಅಷ್ಟರಲ್ಲಿ ಅದು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದು ಕೂಡ ನಾನು ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿತ್ತು ನಾನು ಮಾಡಿದ ಸ್ಟಾರ್ಟಿಂಗು ಅಂತ ಹೇಳಿ. ಆ ರೀತಿ ಆಗುತ್ತೆ ಅಂತ ಹೇಳಿ ನೀವು ಭಯ ಪಟ್ಕೊಳ್ಬೇಡಿ, ಮತ್ತು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡಿ. ನಂತರ ಇದು ಸರಿಯಾಗಿ ಬರುತ್ತೆ. ಆದರೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ತೆಗೆದ ನಂತರ ಮತ್ತೆ ಎಣ್ಣೆಯಲ್ಲಿ 1-2 ನಿಮಿಷಗಳ ಕಾಲ ಡಿಪ್ ಮಾಡಬೇಕು. ಡಿಪ್ ಮಾಡಿ ನಂತರನೇ ನಾವು ಬ್ಯಾಟರ್ ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಸೇಮ್ ಇದೇ ಒಂದು ಪ್ರೊಸೀಜರ್ನ ಎಲ್ಲ ಒಂದು ರೋಸ್ ಕುಕ್ಕೀಸ್ನ ಮಾಡೋದಕ್ಕೆ ಸಹಿತ ನಾವು ಮಾಡಬೇಕಾಗತ್ತೆ. ಎಣ್ಣೆನಲ್ಲಿ ಡಿಪ್ ಮಾಡ್ದೇನೆ ನೀವು ಸೈಡ್ನಲ್ಲಿ ಇಡಕ್ಕೆ ಹೋಗಬೇಡಿ. ಮತ್ತು ಒಂದಾದ ನಂತರನೇ ಇನ್ನೊಂದನ್ನ ರೋಸ್ ಕುಕ್ಕೀಸ್ನ ಮಾಡ್ಕೊಳ್ಳಿ. ಬೇಗ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಒಟ್ಟಿಗೆ 2-3 ಹಾಕೋದಕ್ಕೆ ಆಗೋದಿಲ್ಲ. ಏಕೆಂತಂದರೆ ಅದು ರೋಸ್ ಕುಕ್ಕೀಸ್ನ ರಿಮೂವ್ ಮಾಡೋದಕ್ಕೂ ಟೈಮ್ ಬೇಕಾಗುತ್ತೆ, ಮತ್ತು ನಮಗೆ ಬೇಯಿಸೋದಕ್ಕೂ ಸಹಿತ ಅಲ್ಲಿ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಇದೇ ರೀತಿಯಾಗಿ ಪ್ರೊಸೀಜರ್ನ ನೀವು ಎಲ್ಲ ಒಂದು ರೋಸ್ ಕುಕ್ಕೀಸ್ನ ಮಾಡೋದಕ್ಕೆ ಬಳಸಬೇಕಾಗತ್ತೆ. ಬಟ್ ನೀವು ಸ್ಟೀಲ್ ಆದರೂ ಬಳಸಿ ಅಥವಾ ಸಿಲ್ವರ್ ಮೌಲ್ಡ್ ಆದರೂ ಬಳಸಿ ಈ ರೀತಿಯಾಗಿ ಹೊಸದಾಗಿ ತಂದಾಗ ಇದನ್ನು ನೀವು ಎಣ್ಣೆಯಲ್ಲಿ ಡಿಪ್ ಮಾಡ್ಕೊಳ್ಬೇಕಾಗತ್ತೆ. ತದನಂತರನೇ ನೀವು ಬೆಳೆಸಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ರೋಸ್ ಕುಕ್ಕೀಸ್ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಬಂದಿದೆ ಗೊತ್ತಾ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಹೊರಗಡೆ ಯಾವಾಗಲಾದರೂ ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಥರನೇ ತುಂಬ ಚೆನ್ನಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೋಸ್ ಕುಕ್ಕೀಸ್ ಬಂದಿದೆ ಅಂತ ಹೇಳಿ. ನೀವು ಕೂಡ ಇದನ್ನು ಕ್ರಿಸ್ಮಸ್ ಪ್ರಯುಕ್ತವಾಗಿ ಮಾಡ್ಕೊಳ್ಬಹುದು, ಅಥವಾ ನ್ಯೂ ಇಯರ್ ಈಗೇನು ಬಂದೇ ಬಿಡ್ತು ಅಲ್ವಾ, ಹಾಗಾಗಿ ಎಲ್ಲಾದರೂ ಟ್ರಿಪ್ ಹೋಗೋ ಟೈಮ್ನಲ್ಲಿ ಸ್ನ್ಯಾಕ್ಸ್ ಆಗಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗುತ್ತೆ. ಆಗಲೇ ನಿಮಗೆ ಹೇಳಿದೆ ಅಲ್ವಾ, ನಾನು ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಕೆಟ್ಟೋಗಿತ್ತು, ಅದನ್ನು ಸಹಿತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಅಂತ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಿಡಿಸ್ಕೊಳ್ಳೋ ಟೈಮ್ನಲ್ಲಿ ಸ್ಟಾರ್ಟಿಂಗು ಬರುತ್ತೆ ನೋಡಿ. ತುಂಬ ಗರಿಗರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೈಟ್ ಕಲರ್ ಥರನೇ ಮಾಡಿಕೊಂಡ್ರೆ ತುಂಬ ಗರಿಗರಿಯಾಗಿ ಆಗುತ್ತೆ. ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಇದು ತುಂಬ ಮೃದುವಾಗಿ ಆಗೋಗುತ್ತೆ. ನೋಡಿ ನಾನೀಗ ಗರಿಗರಿಯಾಗಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆದರೆ ಸಾಕಾಗುತ್ತೆ, ತೀರಾ ಬ್ರೌನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ರೋಸ್ ಕುಕ್ಕೀಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.